ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರತೀಕ್ಷಾ ಬಸವರಾಜ್ ಸುದ್ದಾರ್. 7ನೇ ತರಗತಿ ಮದನ ಮಾನವೀಯ ಸಂವಾದ ವೇದಿಕೆಯವರು ಆಯೋಜಿಸಿರುವಂತಹ ದ್ವಿತೀಯ ಕವನ ವಾಚನ ಸ್ಪರ್ಧೆ. ಕವನ ವಾಚನದ ವಿಷಯ ಸ್ವ ಆಯ್ಕೆ. ನನ್ನ ಕವನದ ಶೀರ್ಷಿಕೆ ನನ್ನ ಕನಸು. ನನ್ನ ಕವನದ ಶೀರ್ಷಿಕೆ ನನ್ನ ಕನಸು. ನನಗೂ ಇದೆ ಕನಸು, ಇದನ್ನು ಮಾಡೇ ಮಾಡುವೆ ನನಸು. ಪರಿಶ್ರಮವೇ ಅದರ ಕೂಸು, ಗೆಲುವಿನ ಹಾದಿಯಲ್ಲಿ ಹರ್ಷಿಸುವೆ ಹರ್ಷದ ಹೊನ್ನಸ್ಸು. ಆ ಕನಸಿನ ಕಿಚ್ಚು ಹೃದಯದಿ ಮೂಡಿದೆ ಅಚ್ಚು. ಹಂಚುವೇನು ಸಕ್ಕರೆಯ ಅಂಚು, ಆಗ ತೆಗೆಯರಿ ನನ್ನದೊಂದು ದೃಷ್ಟಿಯ ರಂಚು. ಲೋಕಸೇವಾ ಆಯೋಗದ ಆ ಕಠಿಣ ಹಾದಿ, ನನ್ನ ತಾಳ್ಮೆಗೆ ಒಡಿದ ಸವಾಲು ಗೆಲುವಿನ ಸಾರಥಿ. ಮೆರೆಯುವೆನು ಅಂಬಾರಿಯ ಸಾಲದಿ, ಹಂಚಿರಿ ಸಿಹಿ ಹಂಚುವ ಹರ್ಷದಿ. ಹನಿ ಬರಹವ ತಿದ್ದುವ ಹಠ ಹಿಡಿದು ನಿಂತಿರುವೆ, ಸಮಾಜದ ಸೇವೆಯ ಪಟ್ಟು ಹಿಡಿದು ಕೂತಿರುವೆ. IAS ಅಧಿಕಾರಿ ಆಗೇ ಆಗುವೆ, ನೀನೇ ನನ್ನನ್ನು ನಿಂತು ಒಮ್ಮೆ ನೋಡುವೆ. ನನ್ನ ದ್ವೇಷಿಗಳಿಗೆ ತೋರುವೆ ನನ್ನ ಸಾಧನೆ, ಆಗ ತೆಗೆದುಕೊಳ್ಳುವೆ ಇನ್ನೋವಾ ಕಾರ್ ಗಾಡಿ ತಣ್ಣನೆ. ಕಟ್ಟೆ ಕಟ್ಟುವೆ 6 ಮಹಡಿಯ ಆನಂದ ಸಾಗರ ಎಂಬ ಮನೆ, ಗೆಲುವಿನ ಸುದಿನದ ನೆನಪಿನ ನನೆ. ಜಿಲ್ಲೆಯ ಚುಕ್ಕಾಣಿ ಹಿಡಿಯುವ ಆ ಶುಭ ದಿನಕ್ಕಾಗಿ, ಸಹಿಸುವೆನು ದ್ವೇಷಿಗಳ ಮಾತು ನುಂಗಿ. ಕಾಕಿ ಅಥವಾ ಖಾದಿನ ನಡುವಿನ ಆಧಾರಿತ ಸಾರ ತರುವ ಆಸೆಯಿದೆ ಸಮಾಜದಲ್ಲಿ ಬದಲಾವಣೆಯ ಜೋರ. ಜಿಲ್ಲಾಧಿಕಾರಿ ಪೀಠವು ಬರೀ ಅಧಿಕಾರವಲ್ಲ, ಬಡವರ ಕಣ್ಣೀರು ಒರೆಸುವ ಪವಿತ್ರ ಜವಾಬ್ದಾರಿಯಲ್ಲ. ಅನ್ಯಾಯದ ವಿರುದ್ಧ ಧ್ವನಿಯಾಗುವ ಆಸೆಯಿದೆ, ಬದಲಾವಣೆಯ ತರುವ ಛಲ ಎದೆಯಲ್ಲಿ ಮನೆ ಮಾಡಿದೆ. ದ್ವೇಷಿಗಳೇ, ಈ ದಿನಗಳು ನಿಮ್ಮ ಸಮಯವೇ. ತಲೆ ಕೆಡಿಸಿಕೊಳ್ಳದೆ ನನ್ನ ಪರಿಶ್ರಮ ಪಟ್ಟೇ ಪಡುವೆ. ನನ್ನ ಕುಟುಂಬಸ್ಥರ ಮತ್ತು ಮನೆತನವ ಮೆರೆಸುವೆ. ಒಂದು ದಿನ ಜಿಲ್ಲೆಯ ಹೆಮ್ಮೆಯ ಕಲೆಕ್ಟರ್ ಅಧಿಕಾರಿಯಾಗೇ ಆಗುವೆ. ನನ್ನ ಬೆಳಗಾವಿ ಜಿಲ್ಲೆಯ ಆಫೀಸರ್ ಹುದ್ದೆ ಪಡೆಯುವೆ. ನನ್ನ ಶಾಲೆ ಮತ್ತು ಗ್ರಾಮದ ಮೊದಲ ಮಹಿಳಾ ಜಿಲ್ಲಾಧಿಕಾರಿ ಆಗುವೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ ಮಹಿಳಾ ಜ್ಯೋತಿ ಎಂದೆಂದು ನಾನಾಗುವೆ. ನನ್ನ ಜಿಲ್ಲೆ ಹೆಮ್ಮೆ ಪಡುವಂತಹ ನಿಷ್ಠಾವಂತ ಅಧಿಕಾರಿ ಆಗೇ ಆಗುವೆ. ನನ್ನ ಜಿಲ್ಲೆ ಹೆಮ್ಮೆ ಪಡುವಂತಹ ನಿಷ್ಠಾವಂತ ಅಧಿಕಾರಿ ಆಗೇ ಆಗುವೆ. ಧನ್ಯವಾದಗಳು.